ಅಂಥೇಳಿ. ಸೊ ಐ ಒ ಡಿ ಆ್ಯಾವ್ರೇಜ್ ಅಂದರೆ ಇಂಡಿಯನ್ ಓಷನ್ ಡೈಪೋಲ್ ಇಂಡೆಕ್ಸ್ನ ಆ್ಯಾವ್ರೇಜ್. ಸೊ ಈ ಒಂದು JJIS ಐ ಒ ಡಿ ಆ್ಯಾವ್ರೇಜ್ ಏನಿದೆಯಲ್ಲ, ಇದು ಕೂಡ ಒಂದು ಕಾಲಘಟ್ಟದಲ್ಲಿ ಒಂದು ಓವರ್ ಎ ಪೀರಿಯಡ್ ಆಫ್ ಟೈಮಲ್ಲಿ ಒಂದು ವ್ಯಾಲ್ಯೂನ ತೊಗೊಂಡಿರ್ತಾರೆ. ಆ ವ್ಯಾಲ್ಯೂಗೆ ಮೇಲೆ ಅಥವಾ ಕೆಳಗಡೆ ಪ್ರತಿ ವರ್ಷ ಅದು ನಾರ್ಮಲ್ ಆಗಿ ಬರುವಂತಹ ಒಂದು ಮಳೆಯ ಅದಕ್ಕಿಂತ ಜಾಸ್ತಿ ಬಂದಿದೆ ಅಂತ ಹೇಳ್ತಾರೆ ಅಥವಾ ಕಡಿಮೆ ಬಂದಿದೆ ಅಂತ ಹೇಳ್ತಾರೆ. ಸೊ ಇದು ಸಿಂಪಲ್ ಆಗಿ. ಸೊ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಈ ಡೇಟಾ. ನೀವು ಬೇಕು ಅಂತ ಹೇಳಿದ್ರೆ ಇದನ್ನ ಪಾಸ್ ಮಾಡಿಕೊಂಡು ನೀವು ಕೂಡ ಅನಾಲಿಸಿಸ್ ಮಾಡ್ಬೋದು. ಮತ್ತು ನಾನು ಸಾಧ್ಯವಾದರೆ ಈ ಒಂದು ಎಕ್ಸೆಲ್ನ ಡೇಟಾ ಕೂಡ ನಿಮಗೆ ಲಿಂಕಲ್ಲಿ ಕೊಡೋದಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಸೊ ನೀವಿಲ್ಲಿ ನೋಡ್ಬೋದು ಕರ್ನಾಟಕದಲ್ಲಿ ಡ್ರಾಟ್ ಯಾವಾಗ ಬಂದಿದೆ ಅಂತ ಹೇಳಿ. ಸೊ ಇಲ್ಲಿ ನೋಡಿ, ಡ್ರಾಟ್ ಯಾವಾಗ ಮೊದಲ ಡ್ರಾಟ್. ಸೊ ಡ್ರಾಟ್ ಅಂತ ಹೇಳೋದಕ್ಕೆ ಅಂದರೆ ಬರಗಾಲ ಅಂತ ಹೇಳಿ ಘೋಷಣೆ ಮಾಡೋದಕ್ಕೆ ಕೂಡ ಕೆಲವೊಂದು ಮಾನದಂಡಗಳಿದೆ. ಸೊ ಆ ಒಂದು ಮಾನದಂಡಗಳ ಆಧಾರದ ಮೇಲೆ ಅದನ್ನು ಡಿಕ್ಲೇರನ್ನು ಮಾಡ್ತಾರೆ. ಸೊ 1965 ಅವತ್ತಿನ ದಿನ ಹೆಂಗಿತ್ತು, ಐ ಒ ಡಿ ಸ್ಟೇಟಸ್ಸು ನ್ಯೂಟ್ರಲ್ ಅಂತ ಇದೆ. ಏನಿದೆ ಐ ಒ ಡಿ ಸ್ಟೇಟಸ್ಸು? ನ್ಯೂಟ್ರಲ್ಲು, ಪಾಸಿಟಿವು, ನೆಗೆಟಿವು ತುಂಬಾ ಇದೆ. ಸೊ ಅದರ ಬಗ್ಗೆ ಕೂಡ ನಾನು ಹೇಳ್ತೀನಿ ಫ್ಯೂಚರಲ್ಲಿ. ಇಲ್ಲಿ ನೋಡಿ, ಈಗ ನಾವು ಫಾಸ್ಟ್ ಫಾರ್ವರ್ಡ್ ಮಾಡಿಕೊಂಡು ಇವತ್ತಿನ ದಿನಕ್ಕೆ ಬರೋಣ. ಸೊ ಅಥವಾ ನಾವು 2016 ನೋಡ್ಬೋದು, ಅವಾಗೂ ಕೂಡ ಬರಗಾಲ ಇದೆ. ಅವತ್ತಿನ ದಿನ ನೆಗೆಟಿವ್ ಇದೆ ಐ ಒ ಡಿ ವ್ಯಾಲ್ಯೂ. ಈ ನೆಗೆಟಿವ್ ಇದ್ದಾಗ ಮತ್ತು ಎಲ್ ನೀನೋ, ಅವತ್ತಿನ ದಿನ ಎಲ್ ನೀನೋ ಇರಲಿಲ್ಲ, ನ್ಯೂಟ್ರಲ್ ಅಂತ ಇದೆ. ಬಟ್ ಸ್ಟಿಲ್ ನಮಗೆ ಬರಗಾಲ ಬಂತು. ಯಾವಾಗ? 2016. ಬಟ್ ಒಂದು ವರ್ಷ ಮುಂಚೆ 2015 ನೀವು ಇಲ್ಲಿ ನೋಡ್ಬೋದು ವೆರಿ ಸ್ಟ್ರಾಂಗ್ ಎಲ್ ನೀನೋ ಡೆವಲಪ್ ಆಗಿತ್ತು. 2.6 ಡಿಗ್ರಿ ಒಂದು ವರ್ಷ. ಅಂದರೆ ನೀವು ಇವತ್ತಿಗೆ ನೋಡಿ 2026 ಇವತ್ತಿನ ದಿನ ಅಥವಾ ಇವತ್ತಿನ ವರ್ಷ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಲ್ ನೀನೋ ವೆರಿ ಸ್ಟ್ರಾಂಗ್ ಎಲ್ ನೀನೋ